ಸ್ನೇಹಿತರೆ ನಮಸ್ಕಾರ. ಮತ್ತೆ ಮತ್ತೆ ಸುದ್ದಿ ಆಗ್ತಿದ್ದಾರೆ ಬೆಂಗಳೂರು ಪೊಲೀಸರು. ಈ ಬಾರಿ ವಿವಾದಕ್ಕೆ ಸಿಲುಕಿರುವುದು HSR ಲೇಔಟ್ ಠಾಣೆಯ ಹೊಯ್ಸಳ ಡ್ರೈವರ್ ಕಾನ್ಸ್ಟೇಬಲ್ ರಾಘವೇಂದ್ರ. ಯಾಕೆಂದ್ರೆ ಇವರು ಬೇರೊಬ್ಬರ ಹೆಂಡತಿನೇ ಪಟಾಯಿಸಿಕೊಂಡು ಆಕೆಯ ಜೊತೆ ಪರಾರಿಯಾಗಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ಇಷ್ಟೇ ಅಲ್ಲ, ಆ ಗೃಹಿಣಿ ಮನೆಯಲ್ಲಿರುವಂತಹ ಲಕ್ಷಾಂತರ ರೂಪಾಯಿ ಹಣ, ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾಳೆ ಅಂತಾನೂ ಕೂಡ ಕೇಸ್ ದಾಖಲಾಗಿದೆ. ಈ ಇಡೀ ಪ್ರಕರಣ ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ. ಈ ಕಥೆಯಲ್ಲಿ ಪ್ರಮುಖವಾಗಿರೋದು 3 ಜನ. ಮೊದಲನೆಯವರು ಆರೋಪಿ ಪೊಲೀಸ್ ಕಾನ್ಸ್ಟೇಬಲ್ ರಾಘವೇಂದ್ರ. ಇವರು ಉತ್ತರ ಕರ್ನಾಟಕ ಮೂಲದವರು. ಇವರಿಗೆ ಆಲ್ರೆಡಿ ಮದುವೆಯಾಗಿ ಹೆಂಡತಿ ಮಕ್ಕಳಿದ್ದಾರೆ. ಎರಡನೆಯವರು ಮೈಸೂರು ಮೂಲದ ಗೃಹಿಣಿ ಮೋನಿಕಾ, ಅಂದರೆ ರೀಲ್ಸ್ ರಾಣಿ ಅಂತ ಫೇಮಸ್ ಆಗಿರೋರು. ಇವರಿಗೆ 12 ವರ್ಷದ ಮಗನೂ ಕೂಡ ಇದ್ದಾನೆ. ಮೂರನೆಯವರು ಮೋನಿಕಾ ಅವರ ಎರಡನೇ ಗಂಡ. ಈ ಮೋನಿಕಾ ಆಲ್ರೆಡಿ ಮೊದಲ ಮದುವೆ ಮುರಿದು ಎರಡನೇ ಮದುವೆ ಆಗಿದ್ರು. ಆದರೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ರಾಘವೇಂದ್ರ ಪರಿಚಯ ಆಗಿದ್ದಾರೆ. ಇಬ್ಬರು ಸುಮಾರು ಜೂನ್ನಲ್ಲಿ ಮಾತು ಶುರು ಮಾಡಿದ್ದಾರೆ. ಪರಿಚಯ ಆದಮೇಲೆ ಇಬ್ಬರ ಮಧ್ಯೆ ಫೋನ್ ಕಾಲ್, ವಿಡಿಯೋ ಕಾಲ್ ಶುರುವಾಗಿದೆ. ಪ್ರತಿದಿನ ಬೆಳಿಗ್ಗೆ ರಾತ್ರಿ ಮಾತುಕತೆ ನಡೆಸಿ ಆಮೇಲೆ ಮೀಟ್ ಮಾಡಿ ಓಡಾಡೋದು ಕಾಮನ್ ಆಗಿತ್ತಂತೆ. ಎಲ್ಲವೂ ಕೂಡ 2 ತಿಂಗಳಲ್ಲಿ ಆಗಿದೆ. ಈ ಸಂಬಂಧ ಗಟ್ಟಿಯಾಗ್ತಿದ್ದಂತೆ ಇಬ್ಬರೂ ಕೂಡ ಒಟ್ಟಿಗೆ ಹೋಗೋಕೆ ಪ್ಲ್ಯಾನ್ ಮಾಡ್ತಾರೆ. ಇಲ್ಲೇ ಮೋನಿಕಾ ಬಂದು ದೊಡ್ಡ ನಾಟಕ ಮಾಡಿದ್ದಾರೆ. ಸುಮಾರು 3 ತಿಂಗಳ ಹಿಂದೆ ಚಂದ್ರ ಲೇಔಟ್ ಠಾಣಾ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಗಂಡ ಸರಿಯಾಗಿಲ್ಲ, ಅವರಿಗೆ ಬುದ್ಧಿ ಹೇಳಿ ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ಳಲು ಹೋಗ್ತಾ ಇದ್ದೀನಿ ಅಂತ ಒಂದು ಸುಳ್ಳು ದೂರು ಕೊಡ್ತಾರೆ. ಪೊಲೀಸರು ಮೋನಿಕಾ ಗಂಡನನ್ನ ಠಾಣೆಗೆ ಕರೆಸಿದಾಗ ಗಂಡನಿಗೆ ಯಾವುದು ಗೊತ್ತಿಲ್ಲ. ಈ ಅವಕಾಶವನ್ನೇ ಮೋನಿಕಾ ಸರಿಯಾಗಿ ಬಳಸ್ಕೊಂಡಿದ್ದಾಳೆ. ಗಂಡ ಪೊಲೀಸರ ಮಾತು ಕೇಳ್ತಿದ್ದಾಗ ಅದೇ ಟೈಮ್ಗೆ ಮೋನಿಕಾ ಮನೆಗೆ ಹೋಗಿ ಮನೆಯಲ್ಲಿರುವಂಥ ಚಿನ್ನಾಭರಣ, ನಗದನ್ನು ಬಾಚಿಕೊಂಡಿದ್ದಾಳೆ. ಅಂದರೆ 160 ಗ್ರಾಂ ಚಿನ್ನಾಭರಣ ಮತ್ತು 1,80,000 ರೂಪಾಯಿ ನಗದನ್ನು ತೆಗೆದುಕೊಂಡು ತನ್ನ 12 ವರ್ಷದ ಮಗನ ಜೊತೆ ರಾತ್ರೋರಾತ್ರಿ ಪೊಲೀಸಪ್ಪ ರಾಘವೇಂದ್ರ ಜೊತೆ ಎಸ್ಕೇಪ್ ಆಗಿದ್ದಾಳೆ. ಗಂಡ ಆಮೇಲೆ ಕರೆ ಮಾಡಿದರೆ ಮೋನಿಕಾ ರಿಸೀವ್ ಮಾಡಿಲ್ಲ. ಅನುಮಾನ ಬಂದು ಗಂಡ ಆಕೆಯ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿದಾಗ ರಾಘವೇಂದ್ರ ಮತ್ತು ಮೋನಿಕಾ ಇಬ್ಬರ ನಡುವಿನ ಚಾಟ್ ಹಿಸ್ಟ್ರಿ ಸಿಕ್ಕಿದೆ. ಅವಾಗ ಗಂಡನಿಗೆ ಗೊತ್ತಾಗಿದೆ ತನ್ನ ಹೆಂಡತಿ ತನ್ನ ಕೈಗೆ ಕೊಡೋಕೆ ಇದನ್ನೆಲ್ಲ ಮಾಡಿದ್ದಾಳೆ ಅಂತ. ಕೂಡಲೇ ಚಂದ್ರ ಲೇಔಟ್ ಠಾಣೆಗೆ ಹೋಗಿ ಮೋಸ ಮತ್ತು ಕಳ್ಳತನದ ಬಗ್ಗೆ ಗಂಡ ದೂರನ್ನು ದಾಖಲು ಮಾಡ್ತಾರೆ. ಈ ವಿಷಯ ಹಿರಿಯ ಅಧಿಕಾರಿಗಳಿಗೆ ತಲುಪಿದ ಕೂಡಲೇ ನಮ್ಮ ಹೊಯ್ಸಳ ಡ್ರೈವರ್ ಕಾನ್ಸ್ಟೇಬಲ್ ರಾಘವೇಂದ್ರನನ್ನು ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ರಾಘವೇಂದ್ರ ಮಾತ್ರ ಬುದ್ಧಿ ಕಲ್ತಿಲ್ಲ. ಸಸ್ಪೆಂಡ್ ಆದರೆ 3-4 ತಿಂಗಳು ಅಷ್ಟೇ, ಆಮೇಲೆ ಮತ್ತೆ ಡ್ಯೂಟಿಗೆ ಬರ್ತೀನಿ ಅಂತ ದಿಮಾಕ್ ಬೇರೆ ತೋರಿಸುತ್ತಿದ್ದಾನಂತೆ. ಇಷ್ಟೇ ಅಲ್ಲ, ದೂರು ಕೊಟ್ಟ ಗಂಡನಿಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತಲೂ ಕೂಡ ಆರೋಪ ಇದೆ. ನಿನ್ನ ಮಗನನ್ನೇ ಕೊಲ್ತೀನಿ ಅಂತ ಹೆದರ್ಸ್ತಿದ್ದಾನೆ ಅಂತ ಗಂಡ ಹೇಳಿದ್ದಾರೆ. ಒಟ್ಟಾರೆ ಕಾನೂನು ಪಾಲನೆ ಮಾಡಬೇಕಾದವನೇ ಕಾನೂನು ಮುರಿದಿರೋದು ಮತ್ತು ಇನ್ನೊಬ್ಬರ ಸಂಸಾರ ಹಾಳು ಮಾಡಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಸದ್ಯ ಪೊಲೀಸರು ಈ ಜೋಡಿಗಾಗಿ ಹುಡುಕಾಟ ನಡೆಸಿದ ನಂತರ ಮೋನಿಕಾ ಪ್ರತ್ಯಕ್ಷ ಆಗ್ತಾಳೆ. ಮೋನಿಕಾ ಒಂದು ಆರೋಪ ಮಾಡ್ತಾ ಇದ್ದಾಳೆ ಮಾಧ್ಯಮದ ಮುಂದೆ, ನನ್ನ ಗಂಡ ಗಂಡಸೇ ಅಲ್ಲ ಅಂತ. ನೋಡಿ, ಎಂತೆಂಥ ವಿಚಿತ್ರ ಘಟನೆಗಳು ನಮ್ಮ ದೇಶ, ಅದರಲ್ಲೂ ಕೂಡ ನಮ್ಮ ರಾಜ್ಯ, ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಮತ್ತೆ ಮತ್ತೆ ಸಂಭವಿಸ್ತಾನೆ ಇದೆ. ಇದಕ್ಕೆಲ್ಲ ಕಾರಣ ಏನು? ನಿಮಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ಕನ್ನು ಫಾಲೋ ಆಗಿ, ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಕರ್ನಾಟಕ.